ನಿಮ್ಮ ಮನೆಯವರು ಏನ್ ಕೆಲಸ ಮಾಡ್ತಾರೆ? ಅವರು ಕೂಡ ಜಡ್ಜ್. ನಿಮ್ಮ ಮಾವ ಏನ್ ಕೆಲಸ ಮಾಡ್ತಾರೆ? ಅವರು ಕೂಡ ಜಡ್ಜ್. ಊರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಒಬ್ಳೆ ಓಡಾಡ ಸೆಕ್ಯೂರಿಟಿ ಕೇಳ್ತಾ ಇದ್ದೆ. ಅವರು ಕೂಡ ಫೋನ್ ಮಾಡಿದ್ರೆ ಸಾಕು ಸೆಕ್ಯೂರಿಟಿ ಬರೋದು ನನಗೆ. ಯಾರು ಕರ್ಕೊಂಬಂದಿದ್ದು? ಆಶ್ರಮಕ್ಕೆ ನಿಮ್ಮಮ್ಮ ಕರ್ಕೊಂಬಂದ್ಬಿಟ್ರ? ಅವ್ರಮ್ಮ ಚಿಕ್ಕಮ್ಮ ತಾಯಿ ಎಲ್ಲ ಸತ್ತೋಗಿದ್ದಾರೆ ಅಂತ ಕರ್ಕೊಂಬಂದ್ಬಿಡ್ತಾರೆ. ಅಮ್ಮನ ಹತ್ರ ಹೋಗಲ್ವಾ ನೀವು? ಯಾರನ್ನ ನೋಡ್ಬೇಕು? ಮೊಮ್ಮಗಳು. ಫ್ಲೋರ್ ಇನ್ಚಾರ್ಜ್ ಕೆಲಸ ಮಾಡ್ತಾ ಇದ್ಲು ಗಾರ್ಮೆಂಟ್ಸ್ ಅಲ್ಲಿ. ಮಗಳಿಗೆ ಮದುವೆ ಮಾಡಿದಾಳೆ. 1-8 ಲಕ್ಷ ಸಾಲ ಮಾಡಿ ಮದುವೆ ಮಾಡಿದಾಳೆ. ಕೆಲವರ ಹಣೆ ಬರಹ ಬರೆದನೆ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ 1 ವಾರ ಕೂತಿರ್ತಾಳೆ. 9 ವರ್ಷದ ಹೆಣ್ಮಗು ಇದೆ ಅಂತಾಳೆ. ಅವ್ರ ಅಪ್ಪಂಗೆ ಫೋನ್ ಮಾಡಿದ್ವಿ ಸ್ಟಾರ್ಟಿಂಗ್ ಎಲ್ಲ. ಅವನೊಬ್ಬ ಕರ್ಕೊಂಡು ಕಾಲು ಮುರ್ಕೊಂಡು ಕುಂತೀನಿ ಅಪ್ಪ. ಈ ಅಮ್ಮನ್ನ ಕೈ ಎತ್ತಿ ನುಲ್ಚ್ಬಿಟ್ಟು ಆಲ್ರೆಡಿ ಮುರಿದು ವಾಡ್ದು ಬಿಸಾಕ್ಬಿಟ್ಟಿದ್ದು ಒಳಗಡೆ. ತೀರೋಗಿದ್ದ ಕಾರಣಕ್ಕೆ ಹಿಂಗಾಗಿದ್ದ. ಕರ್ಕೊಂಡು ಹೋಗಿದ್ದ ಮೇಡಮ್. ಅಟ್ಟಾಡ್ಸ್ಕೊಂಡು ಹೊಡಿಲಿಲ್ಲ ಸದ್ಯ. ಪುಣ್ಯ ಕಲ್ ತಗೊಂಡು ಹೊಡೆದ್ಬಿಡು ಅವ್ರು ಬೇರೆಯವ್ರಾಗಿದ್ರೆ. ಕಮ್ ದಿಸ್ ಸೈಡ್. ನನಗಂತೂ ಇಂಗ್ಲಿಷ್ ಬರಲ್ಲ ಸ್ವಾಮಿ. ನಾನೇನಿದ್ರು ಗೌರ್ಮೆಂಟ್ ಸ್ಕೂಲ್ ಅಷ್ಟೇ. ಬನ್ನಿ ಅಣ್ಣ ಆ ಅಜ್ಜಿನಲ್ಲಿ ಕೂರ್ಸಿ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀವಿ. ಹೌದಾ? ಗೌರ್ಮೆಂಟ್ಸ್ ಎಲ್ಲ PhD ಮಾಡಕ್ಕಾಗತ್ತೆ ನಮ್ಮ. ಮಾಡ್ಬೋದು. ನಿಮ್ಮ ಹೆಸರು ಹೇಳಿ, ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಪಂಕಜ ಅಂತ. ನನ್ನ ಪೂರ್ತಿ ಹೆಸರು ಆದಿತ್ಯ ಪಂಕಜ ಅಂತ. ಹೌದು, ಮದುವೆ ಆಗಿದೆ. ಆದಿತ್ಯ ಪಂಕಜ ಅಂತ. ಆದಿತ್ಯ ಪಂಕಜ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತವ? ವರ್ಷ ಇಲ್ಲ, 9-10 ತಿಂಗಳು ಆಯ್ತು ಕಂದ. ಹೌದಾ? ಸರಿ ಆಯ್ತು. 10 ತಿಂಗಳಾಯ್ತಾ? ಇಲ್ಲಿ ಎಲ್ಲ ಕೆಲಸ ಮಾಡ್ತಾ ಇರ್ತೀರಿ ಓಡಾಡ್ಕೊಂಡು? ಬಂದಾಗ ಏನೋ ಪರಿಚಯ ಇರಲಿಲ್ಲ ಮೇಡಮ್. ಯಾರು ಅಂತ ಗೊತ್ತಿಲ್ಲ. ಅವ್ರು ಯಾರೋ ನಾವು ಯಾರು ಅಂತ ಇದ್ವಿ. ಬಂದ ಅವಸ್ಥಾಗ ಪರಿಚಯ ಆಯ್ತು. ಇಲ್ಲಿ ಯಾವ ರೀತಿ ವಾತಾವರಣ ಅಂತಲೂ ಗೊತ್ತಿರಲಿಲ್ಲ. ಸುಮ್ಮನೆ ಬರ್ತಿದ್ದೆ, ಮಲ್ಕೊಂತ ಊಟಕ್ಕೆ ಕರಿತಾ ಇದ್ರು ತಟ್ಟೆ, ನಾನು ತೊಗೊಂಡೋಗ್ತಿದ್ದೆ. ಇವಾಗ ಅಭ್ಯಾಸ ಆಯಿತು. ನಿಮ್ಮ ಮನೆಯವರು ಏನು ಕೆಲಸ ಮಾಡ್ತಾರೆ? ಅವರು ಕೂಡ ಜಡ್ಜು. ಇವಾಗ ಅಡ್ವೊಕೇಟ್ ರಾಮಚಂದ್ರ ಲೋಕೇಶ್ ಇದ್ದಾರಲ್ಲ, ಜಗಸಂದ್ರದಲ್ಲಿದ್ದಾರೆ. ಹಿಂಗೆ ಬನ್ನಿ. ನಿಮ್ಮ ಮಾವ ಏನು ಕೆಲಸ ಮಾಡ್ತಾರೆ? ಗಂಡನಪ್ಪ. ಅವರು ಕೂಡ ಜಡ್ಜ್. ಊರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಸೀನಿಯರ್ ಡಿವಿಷನ್ ಕೋರ್ಟ್ ಇದೆ ದೊಡ್ಡಬಳ್ಳಾಪುರದಲ್ಲಿ. ಅಲ್ಲಿ ನಾವು ಹೋಗ್ಬಿಟ್ಟು ಏನಂತ ಕೇಳಬೇಕು? ಅಲ್ಲಿ ಸೀನಿಯರ್ ಡಿವಿಷನ್ ಜಡ್ಜ್ ರಾಘವೇಂದ್ರ ಅಂತ ಹೇಳಿದ್ರೆ ತೋರಿಸ್ತಾರೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಇದೆಯಲ್ಲ. ಆಮೇಲೆ ಅದು ಯಾವತ್ತೂ ಹೇಳಿದ್ರಿ ನನಗೆ 200 ಕೋಟಿ ಯಾರೋ ಕೊಟ್ಟರು ಅಂತ. ಹೌದು, ಯಡಿಯೂರಪ್ಪ ಅವರಿದ್ದಾರೆ. ಅವರು ಸಬ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಅಂತ ಇದ್ದಾರೆ. ನಾನು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದು ಆ ರೀತಿನೇ. ಅವರು ಬೇರೆ ಹೈಯರ್ ಆಫೀಸರ್. ನಾನು ಅವ್ರನ್ನ ಕರೆಯೋದೇ ಹಾಗೆ. ಅವ್ರ ಹೆಸರು ರಾಘವೇಂದ್ರ ಅಂತಾರೆ. ನಮ್ಮ ಮಾವ ಬೇರೆ. ನಮ್ಮ ಮಾವನ ಹೆಸರು ರಾಘವೇಂದ್ರ. ಅವರು ಶ್ಯೂರಿಟಿಗೆ ಸೈನ್ ಹಾಕಿದ್ರು, ಸಬ್ ಇನ್ಸ್ಪೆಕ್ಟರ್ ರಾಘವೇಂದ್ರ. ಅವಾಗ ಶ್ಯೂರಿಟಿಗೆ ಸೈನ್ ಹಾಕಿದ್ರು. ಅವಾಗ ಸಾಲ ಸಿಕ್ತು ನನಗೆ. ಮತ್ತೆ ಸಾಲ ತೀರಿಸ್ಕೊಂಡೆ ನಾನು. 200 ಕೋಟಿ ಸಾಲ ಕೊಟ್ಟಿದ್ರ? ಹೌದು. ಅಂದರೆ ಇದು ನನ್ನ ಬಡ್ಡಿ ಎಲ್ಲ ಸೇರಿಸಿ 200 ಕೋಟಿ ಫುಲ್ ಆಯ್ತು. ಯಾರಿದ್ರು ಅವಾಗ? ಯಡಿಯೂರಪ್ಪ. 200 ಕೋಟಿ ಏನು ಮಾಡಿದ್ರಿ? ಫುಲ್ ಖರ್ಚು. ಎಜುಕೇಷನ್ಗೆ, ಬಟ್ಟೆ, ಸ್ಲಿಪ್ಪರು, ಪ್ರತಿಯೊಂದು, ಊಟ ತಿಂಡಿ, ಮನೆ ಬಾಡಿಗೆ, TV, ಕೇಬಲ್, ಕರೆಂಟ್ ಬಿಲ್, ಇದೆಲ್ಲ ತಗೊಳಕ್ಕೆ ಗೌರ್ಮೆಂಟ್ ಅಲ್ಲಿ 200 ಕೋಟಿ ಕೊಡ್ತಾರೆ ಅಂದ್ರೆ ದಯವಿಟ್ಟು ನನಗೆ ಬರೀ ಜಾಸ್ತಿ ಬೇಡ, 2 ಸೈಟ್ ಕೊಟ್ರೆ ಸಾಕು. ತೀರ್ಸಿದ್ರ ವಾಪಸ್ಸು? ವಾಪಸ್ ತೀರಿಸ್ಕೊಂಡು. 200 ಕೋಟಿ ಈಗ 1 ರೂಪಾಯಿ ಇಲ್ವಾ ಈಗ? ಇಲ್ಲ, ಅದು ತೀರಿಸ್ಬಿಟ್ರೆ. ಅಕೌಂಟಲ್ಲಿ ಎಷ್ಟಿದೆ? ಅಕೌಂಟಲ್ಲಿ ನನಗೆ ಗೊತ್ತಿಲ್ಲ. ನನ್ಗೆ ಅದೇನೋ 110 ಫೋನ್ ಮಾಡಿದ್ರೆ ನಿಮ್ಮ 100 ಏನಂತ ಕೇಳ್ಬೇಕು? ನೀವು ಯಾರು ಅಂತ ಗೊತ್ತಾಗಕ್ಕೆ ಏನಂತ ಕೇಳ್ಬೇಕು ನಾವು? ನಾನು ಸುಮಾರು ಸರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಬಂದಿದ್ದೆ. ಈ ಥರ ನನಗೆ ತೊಂದರೆ ಆಗ್ತಾಯಿದೆ. ಇವಾಗ 1 ಗಂಟೆ ರಾತ್ರಿ ಬರ್ತಾ ಇದ್ದೆ. ನಾನು ಸೆಕ್ಯೂರಿಟಿ ಕೊಡಿ, ಈ ಥರ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಈ ಥರ ಸೆಕ್ಯೂರಿಟಿ ಕೊಡಿ ಅಂತ ಕಂಪ್ಲೇಂಟ್ ಕೊಡ್ತಾ ಇದ್ದೆ. ಏನಕ್ಕೆ ಸೆಕ್ಯೂರಿಟಿ? ಏನಕ್ಕೆ ಅಂದರೆ ಒಬ್ಳೆ ಓಡಾಡೋಕ್ಕೆ ಈ ಥರ ಸೆಕ್ಯೂರಿಟಿ ಕೇಳ್ತಾ ಇದ್ದೆ. ಅವರು ಕೂಡ ಫೋನ್ ಮಾಡಿದ್ರೆ ಸಾಕು ಸೆಕ್ಯೂರಿಟಿ ಬರೋದು ನನಗೆ. ಪೊಲೀಸ್ ಸ್ಟೇಷನ್ 100 ಫೋನ್ ಮಾಡ್ತಿದ್ದೆ. ತುಂಬಾ ಪ್ರೇಮ. ಇಂಥ ಜಾಗದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಬರೋದು. ಇದಕ್ಕೆ ದೇಶಕ್ಕೆ ಗೊತ್ತು. ತುಂಬಾ ಅಭಿಮಾನಿಗಳು, ಸಿಕ್ಕಾಪಟ್ಟೆ ಅಭಿಮಾನಿಗಳು. ಅದು PhD ಓದಿರೋದು. ಮತ್ತೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ರೌಂಡ್ ಹಾಕೊಂಡು ಹೋಗಕ್ಕೆ. ಮಳೆಗಾಲ ಅಲ್ವಾ, ಸ್ವಲ್ಪ ಬೆಚ್ಚಗೆ ಚಳಿಲಿ ಇದ್ದೋಗಕ್ಕೆ ಬಂದಿದ್ದಾರೆ. ಇಲ್ಲಿ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀರಾ? ಹಾಗೆ ಅನ್ಕೊಳ್ಳಿ. ವೆರಿ ಗುಡ್. ನೋಡಿ ಅಂತ ಮನಸ್ಥಿತಿ. ಸೇವೆ. ಇವ್ರನ್ನೆಲ್ಲ ಏನಾದರೂ ಹೆಲ್ಪ್ ಬೇಕಾದ್ರೆ ಮಾಡ್ತೀರಾ? ಹೌದು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಚೆನ್ನಾಗಿದ್ದೀನಮ್ಮ. ಮಾತಾಡ್ಸ್. ಹಿಂಗೆ ಬಾ ಹೆಂಗೆ ನಿಲ್ಲಿಸ್. ಇಲ್ಲಿಗೆ ಬರೋ, ಇಲ್ಲಿಗೆ ಬಾ. ಏನು ಹೆಸರು? ಪ್ರತೀಕ್ಷಾ. ಊಟ ಮಾಡಿದ್ರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿ ನೋಡ್ಕೊಳ್ತಾರ ಇಲ್ಲಿ? ಹೌದಾ? ಏನು ಯಾವಾಗಲೂ ನಗ್ತಾ ಇರ್ತೀಯಲ್ವಾ? ಯಾರು ಕರ್ಕೊಂಬಂದಿದ್ದು ಕೇಳಿ ಅವಳ? ಯಾರು ಕರ್ಕೊಂಬಂದಿದ್ದು? ಏನಂತ ಹೇಳಿ ಕರ್ಕೊಂಬಂದ್ರು? ನಿಮ್ಮಮ್ಮ ಕರ್ಕೊಂಡು ಆಶ್ರಮಕ್ಕೆ ನಿಮ್ಮಮ್ಮ ಕರ್ಕೊಂಬಂದ್ಬಿಟ್ರಾ?
ಏನಂತ ಕರ್ಕೊಂಬಂದಿದ್ರು? ನಮ್ಮ ಚಿಕ್ಕಮ್ಮ ಅಂತ ನೀವು ಚಿಕ್ಕಮ್ಮ ಅಂತಲ್ಲ? ಅವ್ರ ಅಮ್ಮ ಚಿಕ್ಕಮ್ಮ ತಾಯಿಲ್ಲ ಸತ್ತೋಗಿದ್ದಾರೆ ಅಂತ ಕರ್ಕೊಂಬಂದ್ಬಿಡ್ತಾರೆ. ಯಾಕೆಂದರೆ ಇವಳಿಗೆ ಒಂದು ಬಟ್ಟೆ ಹಾಕ್ಕೊಳಕ್ಕೆ ಬರಲ್ಲ ನಾಯಿವಾಗೆ, ಅವಳಿಗೊಂದು ಚಾರ್ಜರ್ ಪಿನ್ನು ಕೂಡ ಅವಳಿಗೆ ಹಾಕಕ್ಕೆ ಬರಲ್ಲ. ಈಗ ಒಂಚೂರು ಬದಲಾಗಿದ್ದಾಳೆ, ಈಗ ಒಂಚೂರು ಚೆನ್ನಾಗಿದ್ದಾಳೆ. ನಮಗೂ ಖುಷಿ ಆಗುತ್ತೆ. ಇದೇ ಥರ ಅವಳು ಚೆನ್ನಾಗಾಗ್ಬಿಟ್ರೆ ಅವಳ ಮನೆಗೆ ನಾವೇ ಕಳಿಸ್ಕೊಟ್ಬಿಡ್ತೀವಿ. ಒಂದು ಅವಳಿಗೆ ಏನೂ ಗೊತ್ತಾಗಲ್ಲ, ಡೇಟ್ ಆದರೂ ಹಾಗೆ ಬಟ್ಟೆ ಎಲ್ಲ ಆದ್ರೂ ಓಡಾಡ್ತಿರ್ತಾಳೆ. ಈಗ ಚೆನ್ನಾಗಾಗಿದ್ದಾಳೆ, ಸ್ವಲ್ಪ ಹುಷಾರಾಗ್ತಾ ಇದ್ದಾಳೆ. ನಾವು ಆಚೆ ಕರ್ಕೊಂಡು ಅವಳನ್ನ ಓಡಾಡಿಸ್ತೀವಿ. ನಾನು ಚಿಕ್ಕಮ್ಮ ಅವಳು ತಾಯಿ ಇಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಅನ್ನೋ ದೃಷ್ಟಿಲಿ ಅವರು ಬಂದು ಇಲ್ಲಿ ಕರ್ಕೊಂಬಂದ್ಬಿಡ್ತಾರೆ. ನಾವು ತಾಯಿ ಇಲ್ವಲ್ಲ ಅಂತ ನೋಡ್ತೀವಿ. 1 ವರ್ಷ ಆದ್ಮೇಲೆ ಬರ್ತಾರೆ. ಅವ್ರ ಅಮ್ಮನೇ ಯಾಕೆ ಬರ್ತಾರೆ ಅಂದರೆ ಇವಳ ಹೆಸರಲ್ಲಿ 1 ಎಕರೆ ಜಮೀನಿದೆ. ಇವ್ರ ತಂದೆ ಎಲ್ಲ ಸತ್ತೋಗಿದ್ದಾರೆ. ಒಬ್ಬ ತಮ್ಮ ಇದ್ದ, ತಮ್ಮನೂ ಸತ್ತೋಗಿದ್ದಾನೆ. 1 ಎಕರೆ ಜಮೀನು ಮತ್ತು ಆಶ್ರಯದ ಯಾವುದೋ ಮನೆ ಬಂದಿರುತ್ತೆ. ಅದು ಬಂದ ಮೇಲೆ ಇವಳಿಗೆ ಸೈನ್ ಬೇಕಾಗತ್ತೆ ಎಲ್ಲ. ಅವ್ರ ಊರವ್ರ ಕೈಲೆಲ್ಲ ಫೋನ್ ಮಾಡಿಸ್ತಾರೆ, ಸ್ಟೇಷನ್ಲೆಲ್ಲ ಮಾಡಿಸ್ತಾರೆ. ಅವ್ರಿಗೆ ಮಾಹಿತಿ ಗೊತ್ತಿರಲ್ಲ. ಅವ್ರ ಅಣ್ಣನ ಮಗನಿಗೆ ಮದುವೆ ಮಾಡಕ್ಕೆ ಓಡಾಡ್ತಾರೆ ಇವಳ. ಆವಾಗ ನಾನು ಹೇಳ್ತೀನಿ, ಅಣ್ಣನ ಮಗನ ನೀವು ಇಲ್ಲಿ ಕರ್ಕೊಂಡು ಬನ್ನಿ, ನಾನೇ ಕಳಿಸ್ಕೊಡ್ತೀನಿ, ಇಲ್ಲೇ ಮದುವೆ ಮಾಡೋಣ. ಚೆನ್ನಾಗಿದ್ದವ್ರ ಜೊತೆನೇ 2 ದಿನ ಇರಲ್ಲ, ಸಂಸಾರ ಮಾಡೋದು ಕಷ್ಟ. ಅಂಥದ್ರಲ್ಲಿ ಹುಡುಗಿ ಜೊತೆ ಅವನು ಇರ್ತಾನ ಅಂತ ನಾನು ಹೇಳ್ತೀನಿ. ಅವ್ರಿಲ್ಲ ಕರ್ಕೊಂಬಂದು 5,000 ರೂಪಾಯಿ ದುಡ್ಡು ನೋಟ್ನ ಹೇಳಿಸ್ತಾರೆ ಹಿಂಗೆ ನನಗೆ, ಭಿಕ್ಷೆನ ಲೈವಲ್ಲಿ ಇರೋರು ಕ್ಯಾಕರ್ ಸುಗ್ದಿ ಮಕ್ಕೂಗಿದ್ ಕಳಿಸ್ತಾರೆ. ಊರವರೆಲ್ಲ ಫೋನ್ ಬರುತ್ತೆ. ನಾನು ಅವ್ರ ಊರವ್ರಿಗೆ ಹೇಳ್ತೀನಿ, ಫಸ್ಟ್ ಇಲ್ಲಿ ಬನ್ನಿ, ಇವಳು ಮನಸ್ಥಿತಿ ಎಲ್ಲ ಅಮ್ಮ ಕರ್ಕೊಂಡು ಬಂದಿದ್ದೆಲ್ಲ ಪರಿಸ್ಥಿತಿ ಮೇಲೆ ಉಗಿದು ಅವ್ರಿಗೆ ಇಡ್ತಾರೆ. ನಾನು ಹೇಳಿದ್ದೀನಿ, ನೀವೆಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಕೊಡಿ, ಇನ್ನೊಂದು ವರ್ಷ ಅವಳು ಸರಿ ಹೋಗ್ಲಿ, ನಾನೇ ಖಂಡಿತ ಕಳಿಸ್ತೀನಿ. ಈಗ ಮದುವೆ ಮಾಡಿದ್ರೆ 2 ದಿನಕ್ಕೆ ಬೀದಿಗೆ ಬರ್ತಾಳೆ. ಅವಳ ಆಸ್ತಿ ಅವ್ರ ಅಣ್ಣನ ಮಗ ನೋಡ್ಕೋತಾನೆ. ಅವ್ರ ಅಣ್ಣನ ಮಗ ಅಷ್ಟೇ. ಅವ್ರು ಹೇಳಿದ್ರು, ಲೈವ್ ಇದೆ ನನ್ನ ಹತ್ರ, ರೆಕಾರ್ಡ್ ಇದೆ. ಅಣ್ಣನ ಮಗನಿಗೆ 1 ಎಕರೆ ಜಮೀನು ಇದೆ, ಅವ್ನು ಕೊಟ್ಟರೆ ಅವ್ನು ನೋಡ್ಕೋತಾನೆ, ಮಾಡ್ತಾನೆ. ಜಮೀನು ನಾಳೆ ತರ್ಬೋದು, ಹುಡುಗಿ ಹೋದ್ರೆ ತರಕ್ಕಾಗತ್ತಾ? ಇನ್ನು ಚಿಕ್ಕವಳು ಬಂದಾಗ ಹೆಂಗಿದ್ಲು ಅಂದ್ರೆ, ಈಗಲೂ ನೀವೇನಾರು ಕೊಟ್ಟು ಅಬ್ಸರ್ವ್ ಮಾಡಿ, ಅವಳಿಗೆ ಹಾಕಕ್ಕೆ ಬರಲ್ಲ, ಗೊತ್ತಾಗಲ್ಲ. ಈಗ ಬೈತಾಳೆ, ಹೋಗಿ ಹೇಳೇ ಅಂತಾಳೆ ಎಲ್ರಿಗೂ. ಹೌದಾ? ಎಷ್ಟು ವರ್ಷ? 22 ವರ್ಷ. ಅಮ್ಮನ ಹತ್ರ ಹೋಗಲ್ವಾ ನೀವು? ಹೋಗ್ತೀರಾ? ಅಯ್ಯೋ, ಅಮ್ಮ ಚೆನ್ನಾಗಿ ನೋಡ್ಕೊಳ್ತಾವ್ರಾ? ಸೌದತ್ತಿ ಅಂದ್ರೆ ಒಂದಷ್ಟು ಜನ ಕಪ್ಪಳಕ್ಕತ್ತು ಯಾವ ಊರ್ರಿ? ಅಬೇ ಸೌದತ್ತಿ. ಎದಕ್ ಬಂದಿಲ್ಲಿ? ನಾನು ಕಪ್ಪಳಕ್ಕತ್ತು ತೋರ್ಸೋಣಕತ್ತ ಬಂದಿದ್ದೀವಿ. ಎದಕ್ ಬಂದ? ಅಪ್ಪ ಕರ್ಕೊಂಬಂದ್ರೆ ನಾನ ಬಾಡ್ಲಿ ಅಂತ ಕರ್ಕೊಂಬಂದ್ರಿ ಅಪ್ಪ. ಅಪ್ಪ ಮದ್ವೆ ಆಗಿದೆ? ಮದ್ವೆ ಆಗೈತೆ? ಇಲ್ಲಿ ಹುಡಿ ಅವ್ರ ತಾಟಕ್ಕೆ ಆಗಿಲ್ಲ ಅಪ್ಪ. ಇನ್ನು ದೊಡ್ಡಕ್ಕೇನೆ ಆಗಿಲ್ಲ. ಅದಕ್ಕೆ ನಾವೆಲ್ಲ ಕಳಿಸಿಲ್ಲ. ನಿಂಗದಾಗಾದ್ರಿ ಅಪ್ಪ, ಒಂದ ಹುಡ್ದ ನಾನು ಕರ್ಕೊಂಡೋಗತ್ತೆ. ಅವ್ರು ನಮ್ಮ ಕರ್ಕೊಂಬಂದಾಳ, ನಮ್ಮ ಅಪ್ಪ ನಮ್ಮ ಕರ್ಕೊಂಬಂದು ಜೋಪಾನ ಮಾಡ್ತೀನಿ. ಇದು ಕೈ ಕಾಲು ಮುರ್ಕೊಂಡು ಕುಂತೀನಿ ಅಪ್ಪ. ಹಾಗೆಲ್ಲ ನಡಿಯಕ್ಕೆ ಮಾಡಕ್ಕೆ ಬರಬೇಕು. ಇಲ್ಲ ಅಪ್ಪ, ಒಂದ ಹೆಣ್ಣು ತಟ್ಟೆ ತೊಳೆಯೋದೇ ಬೇಡ. ಸೌದತ್ತಿ ಲೈವಲ್ಲಿ ಹೇಳ್ತಾ ಇರ್ತಾರೆ, ಮೇಡಮ್ ಸೌದತ್ತಿ ತಟ್ಟೆ ತೊಳೆದ್ಬಿಟ್ಟಿದ್ದಾರೆ, ಕೈಯಲ್ಲಿ ಹಾಕಿ ಕಾಯ್ತಾ ಇದ್ದಾರೆ, ವೆಯ್ಟಿಂಗು. ಅಂದ್ರೆ ನೀಟಾಗಿ ಊಟ ಮಾಡ್ತಾರೆ. ಲೆಕ್ಕದ ನೋಡ್ಯಾರ ಅಪ್ಪ, ಸುಳ್ಳು ಅನ್ಬಾರ್ದು ಅಪ್ಪ. 1 ಲಕ್ಷ ಕಟ್ಟಕ್ಕೆ ಕೊಡ್ಲಪ್ಪ, ಅವ್ರಿಗೆ ಪುಣ್ಯ ಬರ್ಲತ್ತೀನಿ ಅಪ್ಪ. ತಾಯಿ ತಂದಿಗೆ ಕರನ ಕಣ್ಣು ಮುಚ್ಚಲತ್ತೀನಿ ಅಪ್ಪ. ನಾನು ನೋಡ್ಕೊಳ್ತೀನಿ ಅಪ್ಪ. ಕರ್ಕೊಂಬಂದ್ರೆ ಮತ್ತೆ ತೋರಿಸ್ತೀನಿ ಬಾ ಅಂತ ಹೇಳ್ತಾರೆ. ನಾನು ಕೈ ಕಾಲು ಮುರ್ಕೊಂಡು ಹಾಕ್ಕೊತೀನಿ ಅಪ್ಪ. ಯಾವ ರೈತ ಬಡ್ಸ್ಕೊಂದಿನಿ ಎಲ್ಲ ಆಗೈತಿ ಅಪ್ಪ. ಅವಳು ಮೊನ್ನೆ ಅರ್ಚನಾ ಓದ್ಲಲ್ಲ, ಮೊನ್ನೆ ನಾವು ಕಳಿಸ್ಬಿಟ್ವಿ ಅಂದ್ವಲ್ಲ, ಈ ಅಮ್ಮನ್ನ ಕೈ ಎತ್ತಿ ಹಿಂಗ್ ನುಲ್ಚ್ಬಿಟ್ಟು ವಿಡಿಯೋ ಇದೆ, ಕೊಡ್ತೀನಿ ನಮ್ಗೆ ಈಗಲೇ. ಆಲ್ರೆಡಿ ವಾಡ್ದು ಬಿಸಾಕ್ಬಿಟ್ಟಿದ್ದು ಒಳಗಡೆ. ಆಮೇಲೆ ಯಾಕೋ ಈ ಅಜ್ಜಿ ಕಿರಿಸ್ತಾ ಇದ್ದು. ನಾನು ಆಚೆನೇ ಕೂತಿದ್ದೀನಿ, ಕ್ಯಾಮರಾ ರೆಕಾರ್ಡ್ ಹಾಕಿದ್ರೆ ಯಾವ ರೇಂಜಲ್ಲಿ ಹೊಡೆದಿದ್ದವಳು ಗೊತ್ತಾ? ಅದಾದ್ಮೇಲೆ ಅವಳನ್ನ ನಾವು ಕಳಿಸ್ಬಿಟ್ಟಿದ್ದು, ಸಾವಾಸನೆ ಬೇಡ ಅಂತ ಕಳಿಸ್ಬಿಟ್ಟಿದ್ದು. ನಮ್ಮ ಅಪ್ಪನ ನಮ್ಮವ್ನ ನಡೆಸ್ತೀನಿ ಅಪ್ಪ. ಕರೆಕ್ಟ್ ಕಣ್ಣು ಮುಚ್ಚಕ್ ನೋಡ್ರಿ, ತ್ರಾಸು ಭಾಳ ಆಗಿತ್ತು ನನಗೆ. 15 ದಿನ ಇಲ್ಲ, ಅವಾಗ್ಲೂ ಆಗೇನೆ 15 ದಿನ ಹಾಸ್ಪಿಟಲ್ ಆಗಿಲ್ಲ ಅಪ್ಪ. ತಟಕಿನ ಆಗಿಲ್ಲ, ಸೌದ ತೆಗಿತ್ತು ಎಲ್ಲ. ಹುಡುಗಿ ಉಣ್ಣಕ್ಕೆ ಕೊಡ್ತಾರೆ ಎಲ್ಲ. ಇಲ್ಲ ನನಗಿಲ್ಲ, ಕರೆಕ್ಟ್ ಕಣ್ಣು ಮುಚ್ಚಕ್ ನಡೆ, ಲಟಕ್ನ ಮುರಿದು ಹೊಡೆದು ಕೈ ಅವಳು ಹಿಂದಿಯಲ್ಲೇ ಮಾತಾಡ್ತಾಳೆ, ಪರವಾಗಿಲ್ಲ ಅಲ್ಲ? ಪರವಾಗಿಲ್ಲ. ಕಂಚನಾ ಹಿಂದಿಯಲ್ಲಿ ಮಾತಾಡ್ತಾರೆ? ಹೌದು, ಹಿಂದಿಯಲ್ಲೇ ಕೇಳಿ. मेरा जोर से बोलना थोड़ा। मेरा मम्मी के घर भागलपुर है, उधर से मेरा पापा बोला क्या तू घर से चले जा, कन्नू भीख मांग के खाना तो उठेगी, लेकिन मेरा घर में नहीं आना। इसलिए बेंगलुरु को क्यों आया तू? मेरा हस्बैंड बेंगलोर में था, इसलिए मेरा फ़ोन किया, बस हम चला आए। क्या बोले तुम्हारा पति? बोला कि बेंगलोर हम तुम्हारा बेंगलोर में रखेंगे, तुम्हारा मम्मी पापा ने रखता है ना, हम रखेंगे, इसलिए हम चला आया, नहीं तुम नहीं आता था इधर। बच्चा है? हाँ, एक है। कितना साल का बच्चा? 9 साल का है।
ಈ ಭಾಷೆಗಳೆಲ್ಲ ಕಲ್ತಿರೋದಕ್ಕೆ ಬಚಾವಾಗಿದ್ದೀನಿ. ಇಲ್ಲ ಅಂದಿದ್ರೆ ನಮ್ಮ ಅಪ್ಪನೇ ಆಶ್ರಮ ನಡ್ಸೋಕ್ಕಾಯ್ತಿರ್ಲಿಲ್ಲ. 9 ವರ್ಷದ ಹೆಣ್ಮಗು ಇದೆ ಅಂತಾಳೆ. ಅವ್ರ ಅಪ್ಪಂಗೆ ಫೋನ್ ಮಾಡಿದ್ವಿ ಸ್ಟಾರ್ಟಿಂಗ್ ಎಲ್ಲ. ಅವನ ಕರ್ಕೊಂಡು ಹೋಗೋ ಪರಿಸ್ಥಿತಿ ಇಲ್ಲ. ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ 1 ವಾರ ಕೂತಿರ್ತಾಳೆ. ಅವಳಿಗೆ ಎತ್ಕೊಂಡು ಬರ್ಬೇಕು ಇಲ್ಲಿ ಇವತ್ತು. ತಂದ್ಬಿಟ್ಟು ಹೋದ್ರು. ಅದೇ ಇವಳ ಟ್ರೈನಲ್ಲಿ ಏನೋ ಕರ್ಸ್ಕೊಂಡ್ರು ಅಂತ ಇವಳು ಹೇಳ್ತಾಳೆ. ಬಾ ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಅಂತ ಕರ್ಸ್ಕೊಂಡ್ರು ಅಂತ ಹೇಳ್ತಾರೆ. ಅದಾದಮೇಲೆ ಇವಳು ಅಲ್ಲೇ ಇರ್ತಾಳೆ. ಸ್ವಿಚ್ ಆಫ್ ಫೋನ್ ನಂಬರ್. ಅವ್ರ ಅಪ್ಪನ ನಂಬರ್ ಸಿಗುತ್ತೆ. ಇವತ್ತಿಗೂ ಬರಲ್ಲ ಅಷ್ಟೇ. ಎತ್ಕೊಂಡು ಹೋಗ್ಬೇಕು, ಮಾಡಬೇಕು. ಎರಡೂ ಕಲಿಸ್ವಾತಿನ ಇಲ್ಲ ಅವಳಿಗೆ. ಎರಡೂ ಕೈ, ಒಂದು ಕೈ ಮಾತ್ರ ಹಿಂಗೆ ಸ್ಪೂನಲ್ಲಿ ತಿಂತಾಳಷ್ಟೇ. ಇವಳು ಲೀಲಾ ಬನಶಂಕರಿ ಸ್ಟೇಷನ್ ಅಲ್ವಮ್ಮ? ಚೆನ್ನಾಗಿದ್ದೀರಾ? ಈ ಕಡೆ ಬನ್ನಿ ಸರ್. ಯಾರನ್ನ ನೋಡಬೇಕು? ಮೊಮ್ಮಗಳು. ಅಳಬಾರ್ದು ಅಳಬಾರ್ದು ಅಳಬಾರ್ದು. ಮಗಳಿದ್ದಾರ? ಮದುವೆ ಆಗಿ ಮಾಡಿದ್ದಾಳೆ. ಫ್ಲೋರ್ ಇನ್ಚಾರ್ಜ್ ಕೆಲಸ ಮಾಡ್ತಾ ಇದ್ಳು ಟೈಲರ್ ಇದರಲ್ಲಿ ಗಾರ್ಮೆಂಟ್ಸಲ್ಲಿ. ಮಗಳಿಗೆ ಮದುವೆ ಮಾಡಿದ್ದಾಳೆ. ಒಂದು 8-10 ಲಕ್ಷ ಸಾಲ ಮಾಡಿ ಮದುವೆ ಮಾಡಿದ್ದಾಳೆ. ಮೊಮ್ಮಗಳಿದ್ದಾಳೆ. ನಂಬರೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಇವತ್ತವರೆಗೂ ಅವ್ರ ಮನೆಯವ್ರು ಸಿಕ್ಕಿಲ್ಲ. ಮಗ ಒಬ್ಬರಿದ್ದಾರೆ. ಮಗಂದೇನೋ ಬೇರೆ, ನನಗೆ ಗೊತ್ತಿಲ್ಲ ಅದು. ಅವ್ರದ್ದೇನೋ ಬೇರೆ ಬೇರೆ ಥರ ಇದ್ದಾವೆ. ಅವರೇ ಹೇಳ್ಕೋಬೇಕು ಅದನ್ನು. ಇವತ್ತು ಜೈಲು ಯಾಕೆ ಏನು ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಮಾತಾಡೋದು ಇಲ್ಲ. ಬಟ್ ನನ್ನ ಪ್ರಕಾರ ಮಗಳು ಬರಬೇಕಿತ್ತು. ಯಾಕಂದರೆ ಅಷ್ಟು ಸಾಲ ಸೋಲ ಮಾಡಿ ಮಗಳಿಗೆ ಮದುವೆ ಮಾಡಿದಾಳೆ. ನಿನ್ನ ಹತ್ರನೇ ಇತ್ತು ದುಡ್ಡು? ಏನು ಕೆಲಸ ಮಾಡ್ತಿದ್ರಿ? ಫ್ಲೋರ್ ಇನ್ಚಾರ್ಜ್. 30,000 ಸಂಬಳ. ನಾಮಕರಣ ಎಲ್ಲ ಮಾಡಿದ್ರಾ? ಏನೇನು ಕೊಟ್ರಿ ಮಗುಗೆ? ಎಲ್ಲ ಕೊಟ್ರಿ. ಕಾಲ್ ಚೈನ್ ಎಲ್ಲ ಕೊಟ್ಟಿದ್ರಾ? ನಾಮಕರಣನೂ ಮಾಡಿದ್ರಿ. ಮಗ್ಳನ್ನ ತಲುಪಿಸೋ ಪ್ರಯತ್ನ ಮಾಡಿಲ್ವ? ನನಗೆ ನಮ್ಮ ಮಗಳ ನಂಬರೇ ಸಿಕ್ಕಿಲ್ಲ. ಮಗಳು ಎಲ್ಲಿದ್ದಾಳೆ ಅಂತಲೂ ಗೊತ್ತಿಲ್ಲ. ಇವಳು ವಿಡಿಯೋ ಸುಮಾರು ಹಾಕಿದ್ದೀವಿ. ಸಿಕ್ಕರು ಬನಶಂಕರಿ ಸ್ಟೇಷನಿಂದನೇ ಕಳಿಸಿರೋದು. ಬನಶಂಕರಿ ಸ್ಟೇಷನ್ ಅವರೇ ಕಳಿಸ್ಕೊಟ್ಟಿದ್ದು. ಇವರು ಸ್ಟೇಷನ್ ಹತ್ರ ಅಲ್ಲೆಲ್ಲೋ ಕೂತಿದ್ರಂತೆ. ನೀವೇ ಹೋಗಿದ್ದ? ಈಗಾರ ಇಷ್ಟಾರ ಕೈ ಎತ್ತಾ ಇದಾರೆ. ಬಂದಾಗ ಏನೂ ಇರ್ಲಿಲ್ಲ. ಈಗ ಒಂಚೂರು ಪರವಾಗಿಲ್ಲ. ಕಾಲು ನಡಿಯಕ್ಕಾಗಲ್ಲ. ಸ್ಲೋ ಕೊಡ್ತಿದ್ದೆ. ಕೈ ಕಾಲು ಮುಖಕ್ಕೆ 3 ಹೊಡೆದಿತ್ತು. ಈಗ ಒಂಚೂರು ಪರವಾಗಿಲ್ಲ. ಕಾಲು ಹೆಜ್ಜೆ ಇಡಕ್ಕಾಗಲ್ಲ. ಈಗ ಓಡಾಡ್ತಾರ? ಅದೇ ಒಂದೊಂದು ಹೆಜ್ಜೆ ಹಿಂಗೆ ಹೋಗ್ತಾರ ಅಷ್ಟೇನೆ. ಆಗಲ್ಲ ಜಾಸ್ತಿ. ಅಳ್ಬೇಡ್ದಿ. ದುಃಖ ಮಾಡ್ಕೊಂಡ್ರೆ ಕಾಯಿಲೆ ಮತ್ತೆ ಬರುತ್ತೆ. ಬೇಡ ಬೇಡ ಅಂದರೆ ಅಮ್ಮ ಚೆನ್ನಾಗಿ ನೋಡ್ಕೊಳ್ತಾರ? ಅಳಬೇಡ ಅಳಬೇಡ. ಬರ್ತಾರೆ ಮಗಳು ಒಂದು ದಿವಸ ಬರ್ತಾರೆ. ನಿಮ್ಮ ನೆನಪಾಗುತ್ತೆ. ನೋಡೋಕೆ ಬರ್ತಾರೆ. ನೀವು ಆರೋಗ್ಯವಾಗಿ ಜೀವಂತವಾಗಿದ್ದರೆ ಬಂದು ನೋಡ್ತಾರೆ. ನೀವು ಹಿಂಗೆ 10 ರೋಗ ತರಿಸ್ಕೊಂಡ್ರೆ ಅಳಬಾರ್ದು ಅಳಬಾರ್ದು. ಫೋನ್ ನಂಬರ್ ಗೊತ್ತಾ ಕೇಳಿ? ಮಗಳು ಫೋನ್ ನಂಬರ್ ಗೊತ್ತಾ? ಗೊತ್ತು. ಒಂದು 2 ನಂಬರ್ ಮಿಸ್ ಆಗುತ್ತೆ ಅಷ್ಟೇ. ಏನು ಮಾಡಿ ನಾನು ಬುಕ್ಕಲ್ಲದೆ ಈ ವಿಡಿಯೋ ನೋಡಿ ಮಗಳು ಯಾರು ನಿಮ್ಮ ಕಡೆಯವ್ರಿಗೆ ಏನೋ ಒಂದು ಆಗುತ್ತೆ, ಒಳ್ಳೇದಾಗುತ್ತೆ. ಗೊತ್ತು ನಮ್ಮ ಅಣ್ಣ ಗೊತ್ತು ನನಗೆ. ನಾನು ಸಮಿಂದ ಗೊತ್ತಪ್ಪ ಗೊತ್ತು. ಗೊತ್ತು ನನಗೆ ಬಂದಿಲ್ಲ. ಬರ್ತಾರೆ ಬರ್ತಾರೆ. ಹೋಗಿದ್ರು ಅವ್ರ ಮನೆಗೆ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ರು. ಅದೊಂದು ಕತೆ ಕೇಳಿ ಹೇಳ್ತೀನಿ. ನಾನು ಹೊಳಗಡೆನೆ ಇದ್ದೆ. ಆಫೀಸ್ ರೂಮಲ್ಲಿ ಕೂತಿದ್ದೆ. ಹೀಗೆ ಹೊರಡಕ್ಕೆ ಎಲ್ಲರೂ ಬಿಡ್ತೀವಿ. ಕೆಲವು ತಪ್ಪುಗಳು ನಾವು ಮಾಡ್ತೀವಿ ನೋಡಿ. ಇವಳಿಗೆ ಆಗದೆ ಇದ್ರು ಹಿಂದ್ಗಡೆಯಿಂದ ತಪ್ಪಿಸ್ಕೊಂಡು ಹೋಗಿ ಬಸ್ ಹತ್ತಿ ಕೆಂಗೇರಿಗೆ ಹೋಗಿ ಅಕ್ಕನ ಮನೆಗೆ ಹೋಗಿ ಮಗನಿಗೆ ಫೋನಲ್ಲಿ ಮಾತಾಡಿಸಿ ಮಗಳಿಗೆ ಮಾತಾಡಿಸಿ ಬಂದು ಮತ್ತೆ ಮಾರನೇ ದಿನ ನನ್ನ ರಿಲೇಟಿವ್ ಕಣ್ಣಿಗೆ ಬೀಳ್ತಾಳು. ಕೇಳಿಸ್ಕೊಳ್ಳಿ, ಕೆಲವು ವಿಷಯಗಳು ಹೇಗಿರುತ್ತೆ ಅಂದರೆ ನಾವು ಹೇಳಲ್ಲ ಅದಕ್ಕೆ ಯಾವುದುವೆ. ಮಾರನೇ ದಿನ ನಾನು ಇಲ್ಲಿಂದ ಹೊಡೋಕೆ ಕರ್ಕೊಂಬರ್ತೀನಿ. ಅವಳ ಹುಡುಕಿದ್ದೀನಿ ಇಡೀ ದಿನ ನಾಯಿ ಥರ ಹುಡುಕಿದ್ದೀನಿ. ಅವಳ ನಮ್ಮನೆ ಒಂದೇ ಗೋಡೆ, ನಮ್ಮನೆ ಒಂದೇ ಗೋಡೆ. ರೋಡಲ್ಲಿ ಹೇಗಿದ್ಲು ಗೊತ್ತಾ? ಹಾಕ್ಕೊಳಕ್ ಒಂದು ಚಪ್ಪಲಿ ಕೊಟ್ಟಿಲ್ಲ ಅವ್ರ ಅಕ್ಕ. ಒಂದೇ ಒಂದು ಜೊತೆ ಊಟ ಇಲ್ಲ. ಕಡಲೆಪುರಿ 60 ರೂಪಾಯಿ ಅಷ್ಟೇ. ಆ 60 ರೂಪಾಯಿಗೆ ಕಡಲೆಪುರಿ ಕವರ್ ಹಿಡ್ಕೊಂಡು ಬಂದಿದೆ. ವಿಡಿಯೋ ಇದೆ, ತೋರಿಸ್ತೀನಿ ಈಗ ನಿಮಗೆ. ವಿಡಿಯೋ ರೋಡಲ್ಲಿ ಬರ್ತಾ ಇದ್ಲು ಹಿಂಗೆ. ಇಲ್ಲಿಂದ ಹೇಗೋದ್ಲ ಹಾಗೇ ಇದ್ಲು. ನನ್ನ ಕೈಗೆ ಸಿಗಾಕೊಂಡ್ಮೇಲೆ ನನ್ನ ರಿಲೇಟಿವ್ ಹೇಳಿದ್ಮೇಲೆ ಅಲ್ಲೇ ಕೂರಿಸ್ಕೊಂಡು ನಿಂತ್ಕೊಂಡು ನಾನು ಇಮಿಡಿಯೇಟ್ ಬರ್ತೀನಿ ಅಂತ. ಅವಳೆಲ್ಲರೂ ಆಟೋ ಹತ್ತಿದ್ರೆ ನೀನು ಹತ್ತು ಅಂತ ಹೇಳಿದೆ. ನಮ್ಮ ಮನೆ ಪಕ್ಕನೇ ಇದ್ದವಳು. ಆಮೇಲೆ ಮತ್ತೆ ಕರ್ಕೊಂಡು ಬಂದೆ. ಅನ್ನೋದ್ ಋಣ ಇಲ್ಲೇ ಇತ್ತು. ಈಗ ಮತ್ತೆ ಹೋಗ್ತೀರಾ? ನಮ್ಮ ಬಂದ್ರೆ ಖಂಡಿತ ನಾವೇ ಕಳಿಸ್. ಅವ್ರು ನೋಡ್ಕೊಳಲ್ವಲ್ಲ, ಏನು ಮಾಡ್ತೀರಾ?
ನೋಡ್ಕೊಡ್ತಾರ ನೋಡ್ಕೊಳ್ಳೋರು ಆಗಿದ್ರೆ ಇಷ್ಟು ದಿನ ಯಾಕೆ ಬರ್ಲಿಲ್ಲ? ನಿಮ್ಮ ಎತ್ತವ್ರಿಗೆ ಹೆಗ್ಣನೇ ಮುದ್ದು. ಇಷ್ಟು ದಿನ ಯಾಕೆ? ಇವಾಗ ನೀವು ಮನೆಗೆ ಹೋಗಿದ್ರಲ್ಲ, ಅವತ್ತು ಮಾತಾಡಿದ್ರಲ್ವ ನಿಮ್ಮ ಮಗಳಿಗೆ, ಮಗನ ಹತ್ರ ಮಾತಾಡಿದ್ರಿ. ಒಂದ್ ನಿಮಿಷ ನನ್ಗೆಲ್ಲ ಇದೆ. ನಿಮ್ಮ ಅಕ್ಕನ ಹತ್ರ ಮನೆಗೆ ಹೋಗಿದ್ರಿ, ಅಕ್ಕನ ಮನೆಗೆ ರಾತ್ರಿ ಇದ್ರಿ, ಬೆಳಗ್ಗೆ ಎದ್ದು ಬಂದ್ರಿ. ಇಡೀ ದಿನ ನಿಮ್ಮ ಮಗಳು ಗೊತ್ತಲ್ಲ, ಫೋನ್ ಮಾಡಿದ್ರು, ನಿಮ್ಮ ಮಗನು ಗೊತ್ತು. ಯಾಕೆ ಇಷ್ಟು ದಿನ ಆದ್ರೂ ಬರ್ಲಿಲ್ಲ? ನಿಮ್ಮ ಮಗ ನೀನ್ ಬೇಡ ಹೋಗು ಅಂದ. ಬಟ್ಟೆ ಎಲ್ಲ ಸುಟ್ಟಾಕಿದ್ರಿ? ಒಂದ್ ನಿಮಿಷ ಬಟ್ಟೆ ಸುಟ್ಟಾಕಿದ್ರಲ್ಲ, ಯಾರು ಏನಕ್ಕೆ ಸುಟ್ಟಾಕಿದ್ರು? ಆಯ್ತು, ಅವ್ರು ಬಂದ್ರೆ ಇವ್ರು ಕಳಿಸ್ತಾರೆ, ಅಲ್ಲಿವರೆಗೂ ಬೇರೆಯವ್ರು ಬಂದ್ರೆ ನಾನು ಕಳಿಸಲ್ಲ. ಈ ವಿಡಿಯೋ ಮುಖಾಂತರ ಹೇಳ್ತಾ ಇದೀನಿ, ನಿಮ್ಮ ಮಗಳು ಬರ್ಬೇಕು, ನಿಮ್ಮ ಮಗ ಬರ್ಬೇಕು, ಇಬ್ಬರೇ ಆಪ್ಷನ್. ಈ ಕ್ಷಣ ಇಲ್ಲೇ ಬಂದ್ರೆ ಕಳಿಸ್ತೀನಿ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಒಂದ್ಸಲ ತಪ್ಪಿಸ್ಕೊಂಡು ಹೋದ್ರಿ, ಮತ್ತೆ ನನಗೆ ಸಿಕ್ಕದ್ರಿ. ಆಲ್ರೆಡಿ ಮಾಡಿದ್ರಲ್ಲ ಅವತ್ತು ನೀವು, ಯಾಕೆ ಮಾಡಿದ್ರಿ? ಹೆಂಗ್ ಮನ್ಸು ಬಂತು ನನಗೆ ಹೇಳ್ದೆ ಹೋಗಕ್ಕೆ? ಕಾಯ್ಬೇಕು, ಬರೋವರೆಗೂ ಕಾಯ್ಬೇಕು. ಇಲ್ಲಿಂದ ಓಡೋದ್ರೆ ನೋಡ್ಕೊಂಡಿರೋರಿಗೆ ನೀವು ಮೋಸ ಮಾಡ್ದಂಗೆ ಆಗುತ್ತಲ್ವಾ? ಅವ್ರು ಬರ್ಲಿ, ಇವರೇ ಕಳಿಸ್ಕೊಡ್ತಾರೆ, ನೀವು ಹೋಗೋ ಪ್ರಯತ್ನ ಮಾಡಬೇಡಿ ಆಯ್ತಾ? 3 ಹೊತ್ತು ಊಟ ಮಾಡಿ ನೆಮ್ಮದಿಯಾಗಿರಿ ಆಯ್ತಾ? ಸೌದತ್ತಿನ ಕರ್ಕೊಂಬನ್ನಿ ಆಚೆ. ಒಳ್ಳೇದಾಗ್ಲಿ. ಅಜ್ಜಿ ಅವರು ಏನೂ ಗೊತ್ತಿಲ್ಲ ನನಗೆ, ಹಿಂದಿ ಬಟ್ ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಅವರೇ ಬರ್ತಾರೆ, ಊಟ ಇಸ್ಕೊಳ್ತಾರೆ, ಮಾಡ್ತಾರೆ. ಇನ್ನು ಅವಜ್ಜಿ ತೆಲುಗು, ನಮ್ಗೆ ಅವ್ರದ್ದೇನೂ ಗೊತ್ತಿಲ್ಲ ಸರ್, ಒಂದೊಂದು ಸ್ಟೇಷನ್ ಅಷ್ಟೇ. ಅವರೇ ಬರ್ತಾರೆ, ನೀಟಾಗಿ ಬರ್ತಾರೆ, ಊಟ ಇಸ್ಕೊಳ್ತಾರೆ. ಅಪ್ಪಟ ಅಭಿಮಾನಿ ವಿಷ್ಣು ಸರ್, ಅಪ್ಪಟ. ಕಲ್ ತಗೊಂಡೆಲ್ಲ ಹೊಡೆದಾಕ್ಬಿಟ್ಟಿದ್ರು ಅವ್ರು ಸತ್ತಾಗ, ಮನೆಯೆಲ್ಲ ಹುಡ್ಕೊಂಡು ಹೋಗ್ಬಿಟ್ಟಿದ್ರು, ಗಲ್ಲಿಲೆಲ್ಲ ಹೊಡೆದಾಕ್ಬಿಟ್ಟಿದ್ರು. ವಿಷ್ಣುವರ್ಧನ್ ಸರ್ ಅವರ ಅಪ್ಪಟ ಅಭಿಮಾನಿ. ತಲೆಗೆ ಬಟ್ಟೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೀವು ಅಭಿಮಾನಿನಾ? ಪಕ್ಕ. ಯಾವಾಗ್ಲಿಂದ? ನಾವು ಹುಟ್ಟಾಗಿಂದ. ನಾ ಹುಟ್ಟಿದ್ದೆ ಅವರು ಫಿಲಮ್ ಫೀಲ್ಡಿಗೆ ಬಂದಿದ್ದು 72ನಲ್ಲಿ. ನನ್ನನ್ನು ನೀವು ಹುಟ್ಟಿದ್ದು ಅವಾಗಲೇ? ಅದಕ್ಕೆ ಬಟ್ಟೆ ಕಟ್ಕೊಂಡಿದ್ದೀರಾ? ಹೌದು. ಅವರು ತೀರೋದ ದಿನ ನಿಮಗೆ ದುಃಖ ಆಯಿತು? ದುಃಖ ಏನು, ನಾನೇ ಚೇಂಜ್ ಆಗಿದ್ದೆ, ಇವರೇ ಇಷ್ಟರ ಮಟ್ಟಿಗೆ ಕೂರಿಸಿದ್ದಾರೆ. ನಮ್ಮನೇಲಿ ಹಿಂಗೆ ಇರ್ತಾನೆ ಇರಲಿಲ್ಲ ನಾನು. ವಿಮಾನ್ಸ್ ಹಾಸ್ಪಿಟ್ಲ್ ಒಂದು 3 ತಿಂಗಳಿದ್ರು. ಅಂದರೆ ತೀರೋಗಿದ್ದ ಕಾರಣಕ್ಕೆ ಹಿಂಗಾಗಿದ್ದ? ಅದಕ್ಕೆ ಮುಂಚೆ ಇದ್ರಮ್ಮ? ಇಲ್ಲ, ಅದಕ್ಕೆ ಮುಂಚೆ ಚೆನ್ನಾಗಿದ್ದೆ. ಅವ್ರ ಅಪ್ಪಟ ಅಭಿಮಾನಿ. ಅವ್ರಿಗೆ ತೊಂದರೆ ಆದಾಗ ಅಥವಾ ಅವ್ರು ತೀರೋ ಹೋದಾಗ ನಿಮಗೆ ಸ್ವಲ್ಪ ತೊಂದರೆ ಆಗೋದು. ಎಲ್ಲೆಲ್ಲಿ ಹುಡುಕಿದ್ರಿ ಅವ್ರು ಸತ್ತೋದಾಗ ನೀವು? ನಾನು ಎಲ್ಲೆಲ್ಲಿ ಅಂತ ಹೇಳೋದಲ್ಲ, ಇಡೀ ಕರ್ನಾಟಕ, ಹುಬ್ಳಿ, ಧಾರವಾಡ, ಕಡೂರು. ಗಂಡ ಮಕ್ಕಳು? ಗಂಡ ಮದುವೆ ಆದಾಗ್ಲೇ ಬಿಟ್ಬಿಟ್ಟಿದ್ರು ಅವರು, ನಮ್ಮ ಮಾವನೇ ಅವರು. ಓ, ನಿಮ್ಮ ಅಮ್ಮವರ ಅಣ್ಣ ತಮ್ಮ. ಹಾಂ, ಅವ್ರು ಮದುವೆ ಆದಾಗಲೇ ಬಿಟ್ಬಿಟ್ಟು. ಮಕ್ಕಳು ಯಾರೂ ಇಲ್ಲ. ಓ, ಮದುವೆ ಆಗಿ ಎಷ್ಟು ದಿನಕ್ಕೆ ಬಿಟ್ಟು ಹೋದ್ರು ಗಂಡ? ನಮ್ಮ 15 ದಿವಸಕ್ಕೆ. ಮೊನ್ನೆ ಒಂದು ಆಸೆ ಪೂರೈಸಿದೀನಿ ಕೇಳಿ. ಮನೆ ಕರ್ಕೊಂಡು ಹೋಗಿದ್ರು. ಓ, ಮನೆ ಕರ್ಕೊಂಡು ಹೋಗಿದ್ರ? ಮನೆ ಕರ್ಕೊಂಡು ಹೋಗಿದ್ರು ಮೇಡಮ್. ಅಟ್ಟಾಡ್ಸ್ಕೊಂಡು ಹೊಡಿಲಿಲ್ಲ ಸದ್ಯ, ಪುಣ್ಯ. ಕಲ್ ತಗೊಂಡು ಹೊಡೆದ್ಬಿಡು ಅವ್ರು ಬೇರೆಯವ್ರಾಗಿದ್ರೆ. ಅವ್ರನ್ನ ನನಗೆ ನಿಮ್ಗ ಮತ್ತೆ ಇನ್ನೊಂದು ಸಂಸಾರ ಇದ್ದಾಗ ನಾನು ಹೋಗ್ಬಿಟ್ಟು ನಿಮ್ಮ ಹೆಂಡತಿ ಬಂದು ಹೇಳಿದ್ರೆ ಬಿಡ್ತಾರ ಇನ್ನೊಬ್ರು? ನಿಮಗೆ ಗೊತ್ತಿರ್ಲಿಲ್ವಾ ಅದು? ಗೊತ್ತಿತ್ತು. 5 ಜನ ಅವ್ರ ಯಜಮಾನ್ರಿಗೆ. ಆಲ್ರೆಡಿ ರವಿ ಬೆಳಗೆರೆ ಸ್ಟೋರಿಯಲ್ಲೆಲ್ಲ ಬಂದಿದೆ ಅವ್ರದ್ದು. 5 ಜನ ಹೆಂಡ್ತಿದ್ದೀರಾ? ಹೌದು. ಈಗ ಇರೋರು 5ನೇವ್ರು. ಇವ್ರು ಎಷ್ಟನೇವ್ರು? ಇವರೇ ಫಸ್ಟ್ನೇವ್ರು. ಓ, ನೀವೇ ಮೊದಲನೇವ್ರ? ಹೌದು. ಒಂದು ಆಸೆ ಇತ್ತು ಅವ್ರಿಗೆ, ಯಾವಾಗ್ಲೂ ಹೇಳೋರು, ನನ್ನ ಗಂಡನ್ ಕರ್ಕೊಂಡೋಗಿ ತೋರಿಸಿ, ಸತ್ತೋಗ್ಬಿಟ್ಟವನು ಬದುಕೋನು ಗೊತ್ತಿಲ್ಲ, ಕಣ್ಣಿಲ್ವೋ ಏನಿಲ್ವೋ ಅಂತ. ಮೊನ್ನೆ ಬಂಡ ಧೈರ್ಯ ಮಾಡ್ಕೊಂಡದೊಂದು ಆಸೆ ಪೂರೈಸ್ಬೇಕು ಅಂತ ನಾನು ಮನೆಗೆ ಹೋಗ್ದೇನೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಸಂಜೆ ಹೋಗಿ ಅವ್ರ ಮನೆ ಕರ್ಕೊಂಡು ಹೋಗಿ ಅವ್ರ ಮನೆ ಮಾರ್ಬಿಟ್ಟಿದ್ರಲ್ಲಿ, ಅಲ್ಲಿ ಇರ್ಲಿಲ್ಲ. ಅಲ್ಲಿಂದ ಬೇರೆ ಕಡೆಗೆ ಹೋಗಿ ಅವ್ರನ್ನ ಹುಡುಕಿ ಅಕ್ಕಪಕ್ಕದವ್ರನ್ನ ಕೈಕಾಲು ಹಿಡಿದು ಕರ್ಕೊಂಡು ಹೋಗಿ ಸದ್ಯ ಹೊಡಿತಾರೆ ಅಂತಾನೂ ಇದೆ, ಹೊಡಿಯಲ್ಲ ಅಂತಾನೂ ಇದೆ. ಹೊಡೆದ್ರೆ ಸರಿಯಾಗಿ ನನಗೆ ಬೀಳ್ತಾ ಹೋದೆ ಅಂತಾನೂ ಗೊತ್ತು. ಆದ್ರೂ ಬಂಡ ಧೈರ್ಯ ಮಾಡ್ಕೊಂಡು ಅವ್ರ ಮನೇಲಿ ಹೋಗಿ ಕೂರಿಸಿ ಅವ್ರ ಮುಖ ತೋರಿಸಿ ಕುಂಕುಮ ಇಡಿಸ್ಕೊಂಡು ಕರ್ಕೊಂಡ್ ಬಂದಿದ್ವಿ. ಅವ್ರ ಗಂಡ ಮಾತಾಡ್ಸೋದ್ರ? ನೋಡ್ತಾ ಇದ್ರು. ಫಸ್ಟ್ ಕಾಣ್ಲಿಲ್ಲ, ಆಮೇಲೆ ನೋಡಿದ್ರು ಭಾಗ್ಯ ಅಲ್ವಾ ಅಂತ. ಕನ್ನಡಕ ಹಾಕೊಂಡ್ಮೇಲೆ ನೋಡಿದ್ರು. ಅಷ್ಟೇ ಸಾಕಮ್ಮ, ಮುಂದಕ್ಕೆ ಹೋಗೋದು ಬೇಡ, ಅವ್ರಿಗೊಂದು ಸಂಸಾರ ಇದೆ, ನಮಗ್ ಬೇಡವಾದ ವಿಷಯ. ಖುಷಿ ಆಯ್ತಾ? ಖುಷಿ ಆಯ್ತು. ಅದು 2 ವೀಲರ್ ಅಲ್ಲಿ ಕುತ್ಕೊಳಕ್ ಆಗಿಲ್ಲ. 2 ವೀಲರ್ ನಾಗರವ ಇದ್ರ ಹತ್ರ ಸಾಟ್ಲ ಸುಮ್ನಳ್ಳಿ ಹತ್ರ ಹಾಕ್ಬಿಟ್ಟು ಇವ್ರು ಅಲ್ಲಾಡ್ತಿದ್ರು, ಭಯ. ಅಲ್ಲಿಂದ ಮತ್ತೆ ಆಟೋ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ ಹಬ್ಬದ ದಿನ ಹೋಗಿ ಕರ್ಕೊಂಡು ಹೋಗಿ ಅವಳ ಆಸೆ ಪೂರೈಸ್ಕೊಂಡು ಬಂದಿದ್ವಿ. ಒಳ್ಳೇದಾಗ್ಲಿ. ಹೊಡ್ಸ್ಕೊತೀನಿ ಅನ್ನೋದು ಗ್ಯಾರಂಟಿ ಇತ್ತು ನನಗೆ. ನಾನು ಹೇಳಿದ್ದೆ ಅವ್ರು ತುಂಬಾ ಕೆಟ್ಟವರು, ಯಾಕೆಂದ್ರೆ 5 ಜನ ಮದುವೆ ಆಗಿರೋರು ಮನೆ ಬೇರೆ ಮಾರಿದ್ದಾರೆ, ಏನೋ ಲಾಭಕ್ಕೆ ಬಂದಿರ್ತಾಳೆ ಕರ್ಕೊಂಡು ಅಂತ ಅನ್ಕೊಂಡ್ಬಿಡ್ತಾರೆ. ಆಗ ಏನಾದ್ರು ನೀವೇನು ಕೇಳಲಿಲ್ಲ? ನಾನೇನು ಏನು ಕೇಳಿಲ್ಲ. ಇಲ್ಲೇ ಇರ್ತೀರಾ?
ಹಾಂ ಇದ್ದೀನಿ. ಅಲ್ಲ ಮತ್ತೇನಾದ್ರು ಹೋಗಿಕ್ತೀರಾ? ಇಲ್ಲ ನಮ್ಮ ಮನೆಯವ್ರು ಬಂದರೆ ಹೋಗ್ತೀನಿ ಖಂಡಿತ. ಮನೆಯವ್ರು ಬಂದರೆ ನಾನೇ ಕಳಿಸ್ತೀನಿ, ನನಗೇನು ಭಯ ಇಲ್ಲ. ಮನೆಯವ್ರು ಬಂದ್ರೆ ಹೋಗ್ತೀರಾ? ಈಗ ಖುಷಿಯಾಗಿದ್ದೀರಾ ಇಲ್ಲಿ? ಹಾಂ ಇದೀನಿ, ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಅದೇ ಎಲ್ಲ ಏನು ತೊಂದರೆ ಇಲ್ಲ. ಆಮೇಲೆ ನಮ್ಮ ಮನೆಗೆ ಹೋಗಿ ಗಂಡನ ನೋಡ್ಕೊಂಡು ಮಾತಾಡ್ಸ್ಕೊಂಬರೋದಕ್ಕೂ ಕರ್ಕೊಂಡು ಹೋಗಿದ್ದಾರೆ. ಇದು ತುಂಬ ನಮಗೆ ಸೋಷಲ್ ಆಗಿದ್ದಾರೆ, ಏನು ಕಷ್ಟ ಕೊಡಲ್ಲ, ಏನು ಕಾರ್ಪಣ್ಯ ಇಲ್ಲ. ಏನೋ ನಮ್ಮ ಕಷ್ಟಕ್ಕೆ ಒಳ್ಳೇದನ್ನು ಮಾಡ್ತೀನಿ ಅಂತ ಭರವಸೆ ಕೊಟ್ಟು ಒಂದು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಮುಂದೆ ನನ್ನ ಮನೆಗೆ ಹೋಗುವಂಥ ಒಳ್ಳೇದಾದರೆ ಖಂಡಿತ ಇವರ ಒಂದು ಪ್ರೀತಿಯಿಂದಲೇ ನಮ್ಮ ಮನೆಯವರು ಬದಲಾಗಿರ್ತಾರೆ. ನೀನ್ ಕೋಪ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮನೆಯವ್ರು ಬರ್ತಾರೆ. ಅವಾಗ ದೇವ್ರು ಬರುತ್ತಲ್ಲ, ಅದು ಬಂದ್ರೆ ಕರ್ಕೊಂಡು ಹೋಗಲ್ಲ. ಚೆನ್ನಾಗೇ ಇರ್ತಾರೆ, 5 ನಿಮಿಷಕ್ಕೆ ರೇಸ್ ಆಗ್ಬಿಡ್ತಾರೆ, ಬಾಯಿ ಬಂದಂಗೆ ಉಗಿತಾರೆ. ನಮ್ಗೆ ಯಾವ್ಯಾವ ಪದಗಳು ಬರ್ತಾವೋ ಅಷ್ಟು ಉಗಿತಾರೆ, ಕಡಿಮೆ ಇಲ್ಲ. ಕೋಪ ಮಾಡ್ಕೊಳ್ಬಾರ್ದು. ನಿಜ ಹೇಳ್ಬೇಕು, ಬಂದಾಗ ಎಷ್ಟಿತ್ತು ಕೇಳಿ? ವಿಷ್ಣುವರ್ಧನ್ ಅವ್ರು ಇರುವಾಗ ಸ್ವಂತವಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಇಲ್ಲಿ ಬಂದಾಗ ಶುಗರ್ ಎಷ್ಟಿತ್ತಮ್ಮ ನಿಮ್ಗೆ? ಹೋದ್ಮೇಲೆ ನನಗೆ ಜೀವನನೇ ಬೇಡ ಅಂತ ಮನೆಯಲ್ಲಿ ಬೆಡ್ ರೆಸ್ಟ್ ಅಲ್ಲೇ ಇದ್ಬಿಟ್ಟಿದ್ದೆ. ನಾನು ತುಂಬಾ ಚೇಂಜ್ ಆಗ್ಬಿಟ್ಟಿದ್ದೆ. ಇಲ್ಲಿ ಬಂದಾಗ ಶುಗರ್ ಎಷ್ಟಿತ್ತು ನಿಮ್ಗೆ? ಶುಗರ್ 500 ಇತ್ತು. BP ಮನೇಲಿ ಏನ್ ಮಾಡ್ತಿದ್ದೆ, 6 ಸಲ ಕಾಫಿ ಕುಡಿಯೋದು, ಊಟ ಮಾಡ್ತಿರ್ಲಿಲ್ಲ. ಅದು ಶುಗರ್ 500 ಆಗ್ಬಿಟ್ಟಿತ್ತು. ಈಗ ಮಾತ್ರ ಒಂದ್ ದಿವಸನೂ ನಾವು ಕೊಟ್ಟಿಲ್ಲ ಅವ್ರಿಗೆ. ಒಳ್ಳೇದಾಗ್ಲವ. ಮೊನ್ನೆನೂ ಹಾಸ್ಪಿಟಲ್ ಮೊನ್ನೆ ಒಂದು 15 ದಿವಸ ಇದ್ರು. ಎಲ್ಲರಿಗೂ ಮಾಮೂಲಿ ಕ್ಯಾಶುವಲ್ ಚೆಕಪ್ ಮಾಡ್ಕೊಂಡು ಬಂದು